ಬಿ ಖರಾಬ್ ಅಂತ ಅಂದ್ಬಿಟ್ಟು, ಅದು ಸಹ ಖರಾಬ್ ಲ್ಯಾಂಡ್ ಏನೇನೆ, ಅದು ಅನ್ಫಿಟ್ ಏನೇನೆ. ಇಲ್ಲಿ ಗುಡ್ಡಗಾಡು, ನದಿ, ರಸ್ತೆ, ಮತ್ತೊಂದು ಬಫರ್ ಝೋನ್ಗಳು, ಈ ಕಲ್ಲು ಪ್ರದೇಶಗಳು, ಈ ಊರಲ್ಲಿ ಸ್ಮಶಾನಗಳಿರ್ತದೆ, ಪಾರ್ಕ್ ಇರ್ತದೆ, ಈ ವಾಟರ್ ಟ್ಯಾಂಕ್ ನಿರ್ಮಾಣ ಮಾಡಿರ್ತಾರೆ, ಇವೆಲ್ಲ ಪಬ್ಲಿಕ್ ಯೂಸೇಜ್ಗೋಸ್ಕರ ಬಿಟ್ಕೊಂಡಿರ್ತಾರಲ್ಲ, ಇದು ಬಿ ಖರಾಬ್ ಲ್ಯಾಂಡ್. ಇದ್ರ ಸಂಪೂರ್ಣ ಓನರ್ಶಿಪ್ ಬಂದು ಸರ್ಕಾರನೇನೆ. ಈ ಎ ಖರಾಬಲ್ಲಿ ಪ್ರೈವೇಟ್ ಪಾರ್ಟಿ ಓನರ್ ಆಗಿರ್ತಾರೆ, ಬಿ ಖರಾಬಲ್ಲಿ ಸರ್ಕಾರ ಓನರ್ ಆಗಿರ್ತದೆ. ಇವೆರಡೂ ಲ್ಯಾಂಡ್ಗಳು ಯಾವುದೇ ರೀತಿ ಕೃಷಿ ಚಟುವಟಿಕೆಗೆ ಯೋಗ್ಯವಾದಲ್ಲ. ಒಂದು ಪಕ್ಷ ಇದನ್ನೇನಾದ್ರು ಕೃಷಿ ಚಟುವಟಿಕೆಗೆ ಉಪಯೋಗಿಸ್ಬೇಕು ಅಂತಂದ್ರೆ ಎ ಖರಾಬ್ ಲ್ಯಾಂಡ್ ಅಲ್ಲಿ ಆ ಸರ್ವೆ ನಂಬರ್ ಅಲ್ಲಿ ಯಾರು ಮಾಲೀಕರು ಇರ್ತಾರೋ ಇವರು ಆ ಪರ್ಪಸ್ ನ ಚೇಂಜ್ ಮಾಡೋದಕ್ಕೋಸ್ಕರ ಅರ್ಜಿ ಕೊಟ್ಟು ಅದನ್ನ ಚೇಂಜ್ ಮಾಡಿಸ್ಕೋಬಹುದು. ಅದನ್ನ ಮತ್ತೆ ಅವರು ಮಂಜೂರು ಸಹ ಅದನ್ನೇನು ಇವರು ಅಟ್ಲಾಸು, ಆಕಾರ ಬಿಂದು, ವಿಲೇಜ್ ಮ್ಯಾಪು, ಮತ್ತೊಂದು ದಾಖಲೆನ ಡಿಸ್ಟ್ರಿಕ್ಟ್ ಕಲೆಕ್ಟರ್ಗೆ ಕೊಟ್ಟು ಅದನ್ನ ಸರಿಪಡಿಸ್ಕೊಳ್ಬಹುದು. ಬಟ್ ಬಿ ಖರಾಬ್ ವಿಚಾರದಲ್ಲಿ ಬಿ ಖರಾಬು ಸರ್ಕಾರನೇ ಓನರ್ ಆಗಿರೋದ್ರಿಂದ ಇದು ಯಾರಿಗೂ ಯಾವ ಕಾಲದಲ್ಲೂ ಮಾರಾಟ ಮಾಡೋದಕ್ಕಾದ್ರೂ ಆಗ್ಲಿ, ಒಂದು ವ್ಯಕ್ತಿ ಕೊಡೋದಕ್ಕಾದ್ರೂ ಆಗ್ಲಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಇದು ಸಮುದಾಯದ ಉಪಯೋಗಕ್ಕೋಸ್ಕರನೇ ಇರಬೇಕು. ಸಮುದಾಯದ ಉಪಯೋಗಕ್ಕೆ, ಎಲ್ಲರೂ ಉಪಯೋಗಕ್ಕೆ. ನೋ ಬಡೀಸ್ ಪ್ರಾಪರ್ಟೀಸ್ ಎವ್ರಿಬಡೀಸ್ ಪ್ರಾಪರ್ಟಿ. ಇದು ಯಾರ್ದು ಸ್ವತ್ತಲ್ಲ, ಇದು ಸರ್ಕಾರದ ಸ್ವತ್ತು. ಸೊ ಯಾರೊಬ್ರಿಗೆ ಅಲಾಟ್ ಮಾಡೋದಾಗ್ಲಿ, ಮಂಜೂರು ಮಾಡಿ ಸೇಲ್ ಡೀಡ್ ಮಾಡ್ಕೊಳ್ಳೋದಾಗ್ಲಿ, ಗ್ರಾಂಟ್ ಸರ್ಟಿಫಿಕೇಟ್ ಕೊಡೋದಂಥದ್ದಾಗ್ಲಿ ಬಿ ಖರಾಬ್ ಲ್ಯಾಂಡ್ ಆಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಮೇಡಮ್.